ಅಲ್ಲಮ್ಮ ಪ್ರಭುದೇವರು ನೀನು ತನುವು ತೋಂಟ ಮಾಡ್ಕೋ ಅಂತ ತಿಳ್ಕೊಂಡು ಅವನಿಗೆ ತಿಳಿಸಿ ಅಲ್ಲಿಂದ ಮುಂದೆ ಬರ್ತಾ ಇದ್ದಾರೆ. ಅವಾಗ ಯಾರ ಬೆಳಕು ಕಾಣ್ತು? ಅನಿಮಿಷ ಯೋಗಿಯ. ಸೂರ್ಯನಿಲ್ಲ, ಚಂದ್ರನಿಲ್ಲ, ದೀಪ ಇಲ್ಲ, ಬತ್ತಿ ಇಲ್ಲ, ಎಣ್ಣೆ ಇಲ್ಲ, ಆದರೆ ಬೆಳ್ಳಂ ಬೆಳಗು. ಇದು ಯಾವುದು ಬೆಳಗು? ಸ್ವಯಂ ಪ್ರಕಾಶವಾಗಿರ್ತಕ್ಕಂಥ ಆ ಬೆಳಗನ್ನು ಕಂಡು ಅವ್ರು ಹೋಗ್ತಾರೆ. ಒಳಗಡೆ ಹೋದಾಗ ಅದ್ಭುತವಾಗಿರ್ತಕ್ಕಂಥ ಆನಂದ ಅವ್ರಿಗೆ ಆಗ್ತದೆ. ನಾನು ಏನು ಹುಡ್ಕೊಂಡು ಬರ್ತಾ ಇದ್ದೀನಲ್ಲ, ಅರಸುವ ಬಳ್ಳಿ ಕಾಲ ತೊಡರಿದಂದಾಯ್ತು. ನಾನು ಯಾವ ಗುರುವನ್ನು ಹುಡ್ಕೊಂಡು ಹೊಂಟಿನೋ, ಅರಿವಿನ ಗುರು, ಅಂಥ ಗುರುವಿನ ಬಿಟ್ಟೆದ್ನಲ್ಲ ನನಗ. ನಾನು ಹುಡ್ಕೊಂಡು ಬರುವಾಗ ದಾರಿಯಲ್ಲೇ ಸಿಕ್ಬಿಟ್ಟ ಅಂತ ಸಂತೋಷದಿಂದ ಒಳಗೆ ಹೋಗಿ ಗುರುವಿನಿಂದ ನಿಂದಿರ್ತಾರೆ. ಗುರುವಿನ ವರ್ಣನೆ ಮಾಡ್ತಾರೆ. ಆದ್ರೆ ಆ ಗುರು ಮಾತಾಡ್ತಾನೇನ್ ಇಲ್ಲ. ಪರಿಪರಿಯಾಗಿ ಕೇಳ್ತಾರೆ, ಇದನ್ ಕೊಡೋ ನನಗ, ಕಾಣಬಾರದ ಗುರುವ ಕಂಡೆ ಅಂತ ಆ ಗುರುವಿನ ಎದುರು ನಿಂತು ಹಂಬಲಿಸ್ತಾರೆ. ಆದ್ರ ಅವ್ರಿಗೆ ಅನಿಸ್ತದೇನಂತ, ಈ ಗುರುವರ ಕೊಡಲ್ಲ, ಕೈಯಿಂದ ಏನ್ ಮಾಡ್ಬೇಕು, ನಾನೇ ತಗೋಬೇಕು ಅಂತ ಆ ಅನಿಮಿಷ ಯೋಗಿಯ ಕೈಯಲ್ಲಿರ್ತಕ್ಕಂಥ ಲಿಂಗವೇ ಪ್ರಾಣ, ಪ್ರಾಣವೇ ಲಿಂಗವಾಗಿರ್ತಕ್ಕಂಥ ಆ ಲಿಂಗವನ್ನು ತಮ್ಮ ಕೈಯೊಳಗೆ, ಅಂಗೈಯೊಳಗೆ ತೆಗೆದುಕೊಂಡು ಬಿಡ್ತಾರೆ. ಯಾವಾಗ ತಗೊಳ್ತಾರೋ ಆ ದೇಹ ಎಲ್ಲ ಏನಾಗ್ತದ್ರಿ, ಅದು ಉದುರು ಹೋಗ್ಬಿಡ್ತದೆ, ಬಳ 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 ಉದುರು ಹೋಗ್ಬಿಡ್ತದೆ. ಒಮ್ಮಿಗೆ ಅವ್ರಿಗೆ ಗಾಬರಿ ಆಗ್ತದೆ, ಅಯ್ಯೋ ಅಯ್ಯೋ ಗುರುದ್ರೋಹ ಆಯ್ತಲ್ಲ, ಗುರುದ್ರೋಹ ಆಯ್ತಲ್ಲ ಅಂತ. ಆವಾಗ ಅವ್ರದವ್ರೇ ಚಿಂತನೆ ಮಾಡ್ಕೊಳ್ತಾರೆ, ಇಲ್ಲ ಇಲ್ಲ, ಗುರುದ್ರೋಹ ಆಗಿಲ್ಲ. ಗುರು ಏನೋ ಶರೀರ ರೂಪಿ ಅದನೇನು? ಇಲ್ಲ. ಏನದನೆ ಗುರು? ಅರಿವದನೆ, ಪರಮಾತ್ಮನ ಸ್ವರೂಪನೇ ಅದನ ಗುರು. ಅದಕ್ಕೆ ಆ ಗುರು ಹೋಗಿಲ್ಲ, ಅವನು ದೇಹ ಹೋಗ್ಯದ. ಗುರು ಎಲ್ಲದನ? ಲಿಂಗದಲ್ಲಿ ಅದನ. ಗುರುವಿನ ಕಳೆಯೇ ನನ್ನ ಅಂಗೈಗೆ ಬಂದಿದೆ, ಅದಕ್ಕಿದು ಗುರುದ್ರೋಹ ಇಲ್ಲ ಅಂತ ತಿಳ್ಕೊಂಡು ಅವರು ಆ ಆನಂದದಲ್ಲಿ ಲಿಂಗ ಪೂಜೆಯಲ್ಲಿ ನಿರತರಾಗಿದ್ದಾರೆ. ಎಷ್ಟು ಲಿಂಗ ಪೂಜೆಯಲ್ಲಿ ನಿರತರಾಗಿದ್ದಾರೆ ಅಂದ್ರೆ ಅಲ್ಲೇ ಲಿಂಗಾಂಗ ಸಾಮರಸ್ಯ ಅವರಿಗೆ ಹತ್ತಿ ಬಿಟ್ಟದೆ. ಅದರಲ್ಲೇ ಆನಂದವಾಗಿ ಆ ಆನಂದವನ್ನು ಅನುಭವಿಸ್ತಾ ಇದ್ದಾರೆ. ಅನುಭವಿಸಿ ಅನುಭವಿಸಿ ಅವರಿಗನಿಸ್ತು, ಈ ಆನಂದವನ್ನು ಕೇವಲ ನಾನೊಬ್ಬನೇ ಅನುಭವಿಸಬಾರ್ದು, ಯಾರಿಗೆ ಕೊಡಬೇಕು? ಈ ಜಗತ್ತಿನಲ್ಲಿ ಇರ್ತಕ್ಕಂಥ ಜನ ಅಂಧಕಾರದಲ್ಲಿ, ಅಜ್ಞಾನದಲ್ಲಿ, ದುಃಖದಲ್ಲಿ ಮುಳುಗಿದ್ದಾರೆ. ಅದಕ್ಕ ಅವರ ಅಜ್ಞಾನ ಅಂಧಕಾರ ದೂರ ಮಾಡಬೇಕು, ಅವರು ಪರಮಾನಂದ ಪಡ್ಕೊಳ್ಬೇಕು ಅಂತಕ್ಕಂಥ ಒಂದು ಗುರು ನೋಡ್ರಿ. ಗುರುವಿನ ಹೃದಯ ಎಂಥ ಮೃದು ಇರ್ತದಂದ್ರೆ, ತಾಯಿಯೋಪಾದಿಯಲ್ಲಿ ಎಲ್ಲರಿಗೂ ಹಾಲು ಉಣಿಸ್ಬೇಕು ಅಂತ ತಿಳ್ಕೊಂಡು ಆ ಗುರು ಮಾರ್ಗದರ್ಶನ ಮಾಡ್ತಾ ಇದ್ದಾನೆ. ಹಾಗೆ ಅಲ್ಲಮ್ಮ ಪ್ರಭುದೇವರು ಇಂಥ ಒಂದು ಲಿಂಗಾಂಗ ಸಾಮರಸ್ಯದ ಅನುಭವವನ್ನು ಪಡ್ಕೊಳ್ಬೇಕಾದ್ರೆ ನಾವು ಮೆಟ್ಟಲುಗಳು ಹತ್ಕೋತ ಹೋಗ್ಬೇಕಂತ. ಯಾವ ಮೆಟ್ಟಲವು? ಷಟಸ್ಥಲದ ಮೆಟ್ಟಲುಗಳನ್ನು ಹತ್ತಬೇಕು ಅಂತ ತಿಳ್ಕೊಂಡು ಆಗ ಅಲ್ಲಮ್ಮ ಪ್ರಭುದೇವರು ಈ ಮಾರ್ಗವನ್ನು ಹೇಳ್ಕೊಡ್ತಾ ಇದ್ದಾರೆ. ನೀವು ನೋಡ್ಕೋತ ಬರ್ತಾ ಇದ್ರಿ. ಈಗ ನೀವೆಲ್ಲ ಏರಿರಿ, ಭಕ್ತನ ಮೆಟ್ಟಲ್ ಏರಿರಿ. ಈಗ ಭಕ್ತನ ಬಲ್ಲೆಲ್ಲ ಏನ್ ಕಳ್ಕೊಂಡ್ ಬಂದಿರಿ? ಈಗ ಸಿಟ್ಟು ಕಳ್ಕೊಂಡ್ ಬಂದು ಶಾಂತಿ ಅಳವಡಿಸ್ಕೊಂಡ್ ಬಂದಿರಿ, ಹೌದಿಲ್ಲ? ಮತ್ತೆ ಸುಳ್ಳನ್ನು ಬಿಟ್ಟು ಸತ್ಯವಂತರಾಗಿರಿ. ಇವೆಲ್ಲ ತ್ಯಾಗ ಮಾಡ್ಕೊಂಡು ತ್ಯಾಗಾಂಗದಲ್ಲಿ ಕೆಟ್ಟ ಗುಣಗಳನ್ನು ಬಿಟ್ಟು ಶ್ರದ್ಧಾವಂತನಾಗಿ, ಶಾಂತನಾಗಿ, ಸತ್ಯವಂತನಾಗಿ, ಪರಮಾತ್ಮನ ನಂಬಿಕೆ ಇಟ್ಟು ಅವನು ದಾರಿ ಮೆಟ್ಟಲು ಏರಿದನೆ ಒಂದು ಚಿಡಿ. ಆಮೇಲೆ ನೀವು ಮೊನ್ನೆ ದಿವಸ ನೋಡಿದ್ರಿ, ಭಕ್ತನ ಆದ್ಮೇಲೆ ಆಮೇಲೆ ಬಂದ ಯಾವ ಸ್ಥಳಕ್ಕ? ಮಹೇಶ ಸ್ಥಳಕ್ಕೆ. ಅಲ್ಲಿ ಎಂಥ ಒಂದು ಆ ಶ್ರದ್ಧಾ ಭಕ್ತಿನಿ ನಿಷ್ಠಾ ಭಕ್ತಿಯಾಗಿ ಅವನು ನಿಷ್ಠ ಲಿಂಗಾಪರನಾಗಿದ್ದಾನೆ. ಅಲ್ಲಿ ಕೆಟ್ಟ ಗುಣಗಳನ್ನು ಬಿಟ್ಟೆ ಇಲ್ಲಿ ಮಹೇಶ ಸ್ಥಳದಲ್ಲಿ ಹುಸಿ ದೈವಂಗಳಿಗೆ ಎರಗದನೆ, ಹೌದಿಲ್ಲ? ಹುಸಿ ದೈವಂಗಳಿಗೆ ಎರಗದನೆ, ತೀರ್ಥಕ್ಷೇತ್ರಗಳನ್ನು ಓಡಾಡದನೆ, ಮತ್ತೆ ಯಾವ ಪಂಚಾಂಗ ಅಂತ ತಿಳ್ಕೊಂಡು ಹಿಂದು ಬೀಳದನೆ, ಏಕಲಿಂಗ ನಿಷ್ಠಾಪರನಾಗಿ ಆ ಪರಾತ್ಪರ ವಸ್ತು ಪರಮಾತ್ಮ ನನ್ನ ಅಂತರಂಗದಲ್ಲದನ, ಅಂತರಂಗದ ಒಂದು ಆ ಚಿತ್ಕಳನೆ ಕರಸ್ಥಳದಲ್ಲಿ ಲಿಂಗವಾಗಿ ಬಂದಿದೆ. ಅದಕ್ಕೆ ಲಿಂಗ ನಿಷ್ಠಾಪರನಾಗಿ ಇರ್ತಾ ಇದ್ದಾನೆ. ಯಾರಂತಂದ್ರೆ ಮಹೇಶ ಸ್ಥಳದವ. ನೋಡ್ರಿ ಎಂಥ ಭಾವ, ಎಂಥ ಪ್ರಸಾದಿ ಸ್ಥಳ, ಬಹಳ ಆಶ್ಚರ್ಯದ ರೀ. ಎಷ್ಟು ನಮಗ ಸೂಕ್ಷ್ಮವಾಗಿ ಒಯ್ತಾ ಇದ್ದಾರೆ ಅಂತಂದ್ರೆ ಅದ್ಭುತವಾಗಿರ್ತಕ್ಕಂಥದ್ದು. ಪ್ರಸಾದ ಯಾವುದು? ಪ್ರಸಾದ ತ್ರಿವಿಧ ನಿತ್ಯದವೇ, ತ್ರಿವಿಧ ಅನಿತ್ಯದವ. ನಿತ್ಯ ಯಾವುವ? ಮೂರು. ವೆರಿ ಗುಡ್. ಗುರು, ಲಿಂಗ, ಜಂಗಮ. ಇವು ನಿತ್ಯದವ. ಇವು
ಕಾಲರಹಿತ ಆದವ ಅಂದ್ರೆ ಕಾಲಕ್ಕೆ ಒಳಗಾಗಲು ಇವು ಭೂತದಲ್ಲಿ ಅವ, ವರ್ತಮಾನದಲ್ಲಿ ಅವ, ಭವಿಷ್ಯತ್ನಲ್ಲೂ ಅದಾವ. ಯಾವು? ಗುರು ಲಿಂಗ ಜಂಗಮ. ಇವು ಎಲ್ಲಿಂದ ಬಂದವ? ಶೂನ್ಯನೇ, ಹೌದಿಲ್ಲ? ಶೂನ್ಯನೇ ಏನಾಗ್ಯದ? ಅರಿವು ಮಾಡಿ ನಮಗ ಗುರು ಆಗ್ಯದ. ಉಪದೇಶವ ಕೊಟ್ಟು ನಿತ್ಯ ನಿರಂಜನ ಪರಂ ಜ್ಯೋತಿ ವಸ್ತು ಪರಮಾತ್ಮ ವಸ್ತು ಉಪದೇಶ ಕೊಟ್ಟು ಗುರು ಆಗ್ಯದ. ಕರಸ್ಥಲಕ್ಕೆ ಬಂದು ಲಿಂಗ ಆಗ್ಯದ. ಅದೇ ಎಲ್ಲರೊಳಗದ, ಅದೇ ಜಂಗಮವಾಗ್ಯದ. ಹೀಗೆ ಪರಮಾತ್ಮನ ವಸ್ತುನೇ ಗುರು ಲಿಂಗ ಜಂಗಮ ಆಗ್ಯದಂದ್ರೆ ಪರಮಾತ್ಮ ಹೆಂಗ ನಿತ್ಯದನೋ ಹಂಗ ಗುರು ಲಿಂಗ ಜಂಗಮನು ಕೂಡ ಏನದವ? ನಿತ್ಯ ಅದಾವ. ಎಲ್ಲಾ ಕಾಲಕ್ಕೂ ಇರ್ತಕ್ಕಂಥವು ಅದಾವ. ಈ ನಿತ್ಯಕ್ಕೆ ಅನಿತ್ಯವಾಗಿರ್ತಕ್ಕಂಥವು ಅರ್ಪಿಸ್ಬೇಕು. ತನು ಮನ ಧನ. ಈ ಅನಿತ್ಯವಾಗಿರ್ತಕ್ಕಂಥ ತನು ಮನ ಧನ, ಈ ತನು ಅನಿತ್ಯದ ರೀ, ಹೌದಿಲ್ಲ? ಇನ್ನೊಂದು ಕೆಲವು ವರ್ಷಗಳ ನಂತರ ಇರಂಗಿಲ್ಲ. ಯಾವಾಗ ಹೋಗ್ತದೋ ಗೊತ್ತಿಲ್ಲ. ಗ್ಯಾರಂಟಿ ಅದೇನ್ರಿ ಇದು? ಇಲ್ಲ. ಅದಕ್ಕೆ ಅವತ್ತಿಂದ ಅವತ್ತೇ ಹೇಳ್ಯಾರ್ರಿ ಶರಣರು, ಇದು ನಾಳಿಗಿಲ್ರಿ ನಮ್ದು. ನಾಳಿಗೆ ಅನ್ನೋದು ಗ್ಯಾರಂಟಿ ಇಲ್ಲ. ಇಲ್ಲ ನೀವೇ ಅಂತಿರ್ತೀರಿ ಏನಂತ? ಇವತ್ತೇ ರೀ ನಾನೇ ನೋಡ್ದ ಸುದ್ದಿನೇ ಬಂತು ಅಂತ, ಹೌದಿಲ್ಲ? ಹಂಗಾದ್ರೆ ಎಲ್ಲಕ್ಕ ನಾವು ಗ್ಯಾರಂಟಿ ಕೊಡ್ಬೋದ್ರಿ. ನಾವು ಜಗತ್ತಿನಾಗ ನಮ್ ಸಾಮಾನುಗಳು ನಾವು ತಯಾರು ಮಾಡಿರ್ತಕ್ಕಂಥ ಸಾಮಾನಿಗೆ ಗ್ಯಾರಂಟಿ ಕೊಡ್ಬೋದು, ಹೌದಿಲ್ಲ? ಈ ಸೀರೆ ಕಲರ್ ಹೋಗಲ್ಲ ಅಂತ ಗ್ಯಾರಂಟಿ ಕೊಡ್ತಾರ್ರಿ. ಚಪ್ಪಲಿ 6 ತಿಂಗಳ ಕಡೆಯಲ್ಲ ಅಂತ ಗ್ಯಾರಂಟಿ ಕೊಡ್ತಾರ. ಆದ್ರ ನಾವು ಗ್ಯಾರಂಟಿ ಕೊಡ್ಬೋದ್ರಿ? ನಾನು ಇಷ್ಟು ದಿನ ಬದುಕ್ತೀನಿ ಅಂತ ನಾ ಗ್ಯಾರಂಟಿ ಕೊಡ್ಬೋದೇನು? ಇಲ್ಲ. ಅದಕ್ಕಿದು ಅನಿತ್ಯ ಅದ ರೀ. ಅದಕ್ಕ ಅನಿತ್ಯ ಇರ್ತಕ್ಕಂಥದ್ದನ್ನು ಇವತ್ತಿಂದ ಇವತ್ತು ಉಳಿದಿವಲ್ಲ ಇವತ್ತು ಮಾಡ್ಬೇಕು. ನೀ ಯಾವ್ದಕ್ಕ? ಗುರುವಿಗಾಗಿ ನೀ ಸವಿಸ್ಬೇಕು ಅಂತ. ಮತ್ತ ಮನನು ಕೂಡ ಸಂಕಲ್ಪ ವಿಕಲ್ಪಕ್ಕೊಳಗಾಗ್ತದ, ಹೌದಿಲ್ಲ? ನಿನ್ನೆ ನಾ ಹೇಳಿದ್ದೆ ದಾಸೋ ಹೇಳ್ದ ಅಂದ್ರ ಅವಾಗ ಅನಸ್ತು ಮನಸ್ಸು ಏನಂತ? ದಿನ 1 ರೂಪಾಯಿ ಮುಡುಪು ಹಾಕಿಡರಿ, ಅಕ್ಕೋರ್ ಬರೋಣ, ವರ್ಷಕ್ಕೊಂದ್ಸಲ ಕೊಡರಿ ಅಂತ ಅನಸ್ತದ್ರಿ ಮನಸ್ಸು. ಮತ್ ಮನೆಗೆ ಹೋಗೋಣ, ಇರ್ಲಿ ಬಿಡು ನೋಡಾರ ಮುಂದಿನ ವರ್ಷ. ಹಿಂಗದರಿ ಇದು ಮನಸ್ಸು, ಹೌದಿಲ್ಲ? ಅದಕ್ಕಿದು ಈ ಕ್ಷಣಕ್ ಬದಲಾವಣೆ ಆಗ್ತಿರ್ತದ. ಅದಕ್ಕೆ ಅನಿಸಿದಾಗ ಹೋಗಿ ಪಟ್ಟನ್ ಮಾಡ್ಬಿಡ್ಬೇಕ್ರಿ. ಇಲ್ಲಾಂದ್ರ ಆ ಬಾಜುದವ್ರಿಗೆ ಹೇಳ್ಬೇಕಂತ ಏನಂತ? ಇಲ್ಲ ನಾನು ಹಿಂಗ್ ಮಾಡ್ಬೇಕಂದಿದ್ರಿ, ಹಿಂಗ ಇವ್ರಿಗೆ ದಾಸೋ ಮಾಡ್ಬೇಕಂದಿದ, ಇವ್ರಿಗೆ ಇಷ್ಟು ಕೊಡ್ಬೇಕಂದಿದ ಅಂತ ಪಟ್ ಅಂತ ಹೇಳ್ಬಿಡ್ಬೇಕ್ರಿ ಅವ್ರಿಗೆ. ಅವಾಗ ಮನಸ್ಸು ಅಂತದ ಏನಂತ? ಹೇಳಿದೇನಲ್ಲ ಕೊಡರಿ ಅಂತಾರ ಅಂತದ್ರಿ. ಆ ಕ್ಷಣಕ್ಕೆ ಒಳ್ಳೆ ಕಾರ್ಯ ಮಾಡಿ ತಡನೆ ಮಾಡ್ಬಿಡ್ರಿ. ಏನ ಕೆಟ್ಟದ ಅನಸ್ತಾ ನೋಡಾರ್ ಅನ್ಕೋತಿರ್ಬೇಕಂತ ಅದಕ್ಕೆ ಮುಂದಕ್ಕೆ ಹಾಕ್ಬೇಕು. ಒಳ್ಳೇದ್ ಮಾಡ್ಲಿಕ್ಕೆ ಮುಂದಕ್ಕೆ ಹಾಕ್ಬಾರ್ದಂತ. ಅದಕ್ಕೆ ಜಲ್ದಿ ಅರ್ಪಿಸ್ಬಿಡೋಣ ಅಂತ ಅಲ್ಲಿ ಹೇಳ್ಬೇಕು. ಅದಕ್ಕೆ ಈ ಮನ ಸಂಕಲ್ಪ ವಿಕಲ್ಪ ಆಗ್ತದೆ. ಅದಕ್ಕೆ ನಾವು ಹಿಡ್ಕೊಂಡು ಜಲ್ದಿ ಅರ್ಪಿಸಿ ಬಿಡ್ಬೇಕ್ರಿ. ಯಾವುದು? ಲಿಂಗಕ್ಕೆ. ಸದಾಕಾಲ ಆ ಪರಮಾತ್ಮನ ನಾಮಸ್ಮರಣೆ ಮಾಡ್ತಾ ಇರ್ಬೇಕು. ಆಮೇಲೆ ಧನ ಜಂಗಮಕ್ಕೆ, ಹೌದಿಲ್ಲ? ಇಲ್ಲಿ ಇರ್ತಕ್ಕಂಥ ಎಲ್ಲಾ ಸಕಲ ಜೀವರಾಶಿಗಳಿಗೆ ಏನೇನ್ ಕೊರತೆ ಅದನೋ ಅಲ್ಲಿ ಕೊರತೆ ಅದಂತ ನಿಮ್ಗೆ ಕಂಡು ಬಂತು ಅಂದ್ರೆ ನಿನಗೆ ಎಷ್ಟು ಸಾಮರ್ಥ್ಯ ಅದನೋ ಆ ಸಾಮರ್ಥ್ಯ ತಕ್ಕಂಗ ನೀ ಆಗಿಂದಾಗ ಅಲ್ಲಿ ಕೊಟ್ಟು ಬಿಡ್ಬೇಕ್ರಿ, ಹೌದಿಲ್ಲ? ಇದು ಜಂಗಮ ಸೇವೆ. ಈ ರೀತಿಯಾಗಿ ಗುರುಲಿಂಗ ಜಂಗಮಕ್ಕೆ ತನುಮನ ಧನವನ್ನು ಅರ್ಪಿಸ್ಬೇಕು. ಮತ್ತ ಅರ್ಪಿತ ಯಾವ್ದ್ರಿ? ಅರ್ಪಿತ ಅನರ್ಪಿತವಾಯ್ತು ಅಂತಾರ ಅಲ್ಲಂ ಪ್ರಭುದೇವ್. ಅರ್ಪಿಸ್ಲತ್ತಿದೆ ಅಂದ್ರ ಅದ ಅನರ್ಪಿತ ಆಗ್ಲತ್ತದ. ನಾ ಅರ್ಪಿಸ್ಲತ್ತಿದೆ ಅನ್ನೋದ್ರಾಗೆ ನಾ ಅನ್ನೋ ಭಾವ ಅದ ರೀ, ಹೌದಿಲ್ಲ? ಅದಕ್ಕೆ ಹೇಳ್ತಾರ ಅರ್ಪಿತ ಅನರ್ಪಿತವಾಯಿತು ಅಂತಿರ್ತ. ಅರ್ಪಿಸದೆ ಅನರ್ಪಿಸದೆ ಅರ್ಪಿಸ್ಬೇಕಂತ್ರಿ. ಅರ್ಪಿಸಿಯೋ ನಾನು ಅರ್ಪಿಸುವ ಭಾವನ ಕೂಡ ಮರ್ತೋಗ್ಬೇಕಂತ. ಭಾವನೆ ಒಳಗೆ ಅಂಟ್ಕೊಂಡಿರ್ಬಾರ್ದು. ಇದು ನಾನು ಕೊಡ್ತಾ ಇದ್ದೀನಿ ಅಂತಕ್ಕಂತ ತನುವತ ಆಗದ ಮುನ್ನ ಮನವತ ಆಗದ ಮುನ್ನ ಅರ್ಪಿಸ್ಬೇಕಂತ್ರಿ. ಅವ್ರು ಹೇಳ್ತಾರೆ ಅಲ್ಲಂ ಪ್ರಭುದೇವ್ರು, ಈ ಕೈಯಲ್ಲಿ ಹುಲ್ಲು ಈ ಕೈಯಲ್ಲಿ ಅಗ್ನಿ, ಅವೆರಡು ತಾಗದು ಅಂದ್ರ ಹೆಂಗಾಗ್ತಾವ? ಜ್ಯೋತಿನೇ ಆಗ್ತಾವ, ಬೆಂಕಿನೇ ಆಗ್ಬಿಡ್ತವ. ಹಂಗ ಅಲ್ಲಿ ಬೇರೆ ಇಲ್ಲ ಯಾವ್ದನು. ನಾನ್ ಕೊಡೋ ಬೇರೆ ಅಲ್ಲ, ತಗೊಳ್ಳೋ ಬೇರೆ ಅಲ್ಲ. ಬೇರೆ ಅನ್ನೋದಿದ್ರ ನಾನ್ ಕೊಡ್ತಾ ಇದ್ದೀನಿ ಅಂತಕ್ಕಂಥ ಭಾವ ಬರ್ತದ್ರಿ. ಅವ್ ಎರಡು ಬೇರೆ ಅಲ್ಲ. ನಾನ್ ಬೇರೆ ಅಲ್ಲ, ಅವ ಬೇರೆ ಅಲ್ಲ, ಹೌದಿಲ್ಲ? ಈಗ ನಾವ್ ಏನಾರ ಮನ್ಯಾಗ ಮಾಡ್ಲತ್ತ ಅಂದ್ರ ಏನಾರ ಬೇರೆ ಅನ್ಕೋತೀವೇನ್ರಿ? ಬಟ್ಟನ್ ತಿನ್ ಚಲೋ ಇತ್ತು ತಗೊಂಡ್ ಬರ್ತೀವಿ, ಕೊಡ್ತೀವಿ, ಆನಂದವಾಗಿ ಇರ್ತೀವಿ. ಹಂಗದರಿ ಇದನ್ನು ಕೂಡ ಇಲ್ಲಿ ಸಮಾಜದಲ್ಲಿ ನಾನು ಕೊಡ್ತಾ ಇದ್ದೀನಿ ಅಂತಕ್ಕಂಥ ಭಾವ ಕಿಂಚಿತ್ತು ಬರಬಾರ್ದು. ಯಾಕ? ನಾವು ಕೂಡ ಸೃಷ್ಟಿನೇ ಇದ್ದೀವ್ರಿ. ನಮ್ದೇನದ? ನಮ್ದೇನ್ ದೇಹ ಅದನ? ನಂದೇನಾರ ಅದೇನಿಲ್ಲ, ಏನೇನು ಇಲ್ಲ. ಏನೇನು ಇಲ್ದೆ ಮತ್ ಏನ್ ಕೊಡವಿದ್ದಿ ನೀನು? ಅದಕ್ಕೆ ಇದನ್ನು ಭಾವ ತೆಗೆದುಹಾಕಿ ನೀನು ಅರ್ಪಿಸ್ತಾ ಸಹಜವಾಗಿ, ಮನೆಗೆ ಹೆಂಗ್ ಸಹಜವಾಗಿ ಜೋಳ ಬೇಳೆ ತರ್ತಿಯಲ್ಲ ಹಂಗ ಸಹಜವಾಗಿ ಕೊಟ್ಟು ಬಿಡ್ಬೇಕ್ರಿ. ಸಹಜ ನಮ್ಮ ಮನೆಗೆ ಹೆಂಗ್ ಸಹಜವಾಗಿ ಮಾಡ್ಕೋತೀವಿ ಹಂಗ ಸಮಾಜಕ್ಕೂ ಕೂಡ ಸಹಜವಾಗಿ ಮಾಡ್ಬೇಕಿವೆನಾ. ಅಲ್ಲಿ ನಾನ್ ಕೊಡ್ತೀನಿ, ನಾನ್ ಮಾಡ್ತಾ ಇದ್ದೀನಿ ಅಂತಕ್ಕಂಥ ಕಿಂಚಿತ್ತು ಕೂಡ ಭಾವದಲ್ಲಿ ಅಂಟಿಸ್ಕೊಳ್ಳದೆ ಇದ್ದಾಗ ಅದು ಏನಾಗ್ತದ್ರಿ? ಅದು ಒಪ್ತದೆ. ಅವಾಗ ನಿನಗೆ ಏನ್ ಬೇಕೋ ಅದು ಕೊಡ್ತಾನವ. ಯಾರು? ಪರಮಾತ್ಮ. ಅದಕ್ಕೆ ಅಂತ ಒಂದು ಭಾವದಿಂದ
ನಾವು ಅರ್ಪಿಸ್ಬೇಕು. ಹೀಗೆ ಚಿಂತನೆ ಮಾಡಿದ್ಮೇಲೆ ಪ್ರಸಾದಿ ಸ್ಥಳದ ಮೇಲೆ ಆಗವ ಪ್ರಾಣಲಿಂಗಿ ಆಯ್ತನ್ರಿ. ಹೌದಿಲ್ಲ? ಪ್ರಾಣ ಅದು ಲಿಂಗ ಆಗ್ತದ. ಯಾವಾಗ ಆಗ್ತದ ಪ್ರಾಣ? ನಿನ್ನ ಪ್ರಾಣ ಲಿಂಗ ಆಗ್ತದ್ರಿ ಯಾವಾಗ? ಇದು ಸಮಾಜ ಎಲ್ಲವೂ ಕೂಡ ಯಾವ ಸ್ವರೂಪ ಕಾಣಬೇಕು? ನಿನಗೆ ಲಿಂಗ ಸ್ವರೂಪನೇ ಕಾಣಬೇಕು. ಸಮಾಜ ಪೂರ್ಣ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಂದು ಜೀವರಾಶಿನೂ ಕೂಡ ಯಾವ ಸ್ವರೂಪದಲ್ಲಿ ಕಾಣಬೇಕು? ಲಿಂಗ ಸ್ವರೂಪದಲ್ಲೇ ಕಾಣ್ಬೇಕು. ಆ ಸ್ವರೂಪಕ್ಕಾಗಿ ನಿನ್ನ ಪ್ರಾಣ ಮಿಡಿಬೇಕ್ರಿ. ಹೌದಿಲ್ಲ? ನಮ್ಮ ಪ್ರಾಣ ಅದಕ್ಕಾಗಿ ಮಿಡಿಬೇಕು. ಅವಾಗ ಏನಾಗ್ತಾನ್ರಿ? ಅವ ಪ್ರಾಣ ಲಿಂಗಿ ಆಗ್ತಾ ಇದ್ದಾನೆ. ಅದಕ್ಕೆ ಇಂಥ ಒಂದು ಸಿದ್ಧಾಂತ ನಮಗೆ ಹೇಳ್ತಾ ಇದ್ದಾರೆ ನೋಡ್ರಿ ಶರಣರು. ಪ್ರಾಣವೇ ಪರಮಾತ್ಮ ಆಗ್ಬೇಕಂತ ಅಂದ್ರೆ ಹೇಗ? ಈ ಅಂತರಂಗದಲ್ಲಿ ಇರ್ತಕ್ಕಂಥ ಆ ಚಿಚ್ಚಕ್ತಿ ಏನದಲ್ಲ ಅದು ಪರಮಾತ್ಮ ಅದ. ಹೌದಿಲ್ಲ? ಅದು ತನ್ನೊಳಗಿನ ದೇವನನ್ನು ದೇವನೊಳಗೆ ತನ್ನನ್ನು, ನಮ್ಮೊಳಗೆ ಯಾರದರ? ಪರಮಾತ್ಮದ. ನಮ್ಮೊಳಗಿರ್ತಕ್ಕಂಥ ದೇವನನ್ನು ಮತ್ತ ಆ ದೇವನೊಳಗೆ ತನ್ನನ್ನು ನೋಡುವ ಪ್ರಕ್ರಿಯೆ ಏನದಲ್ಲ ಅದು ಪ್ರಾಣಲಿಂಗಿ ಅದರಿ. ಇದು ಪ್ರಕ್ರಿಯೆ ನಾವು ಸಾಧನೆ ಮಾಡ್ಬೇಕ್ರಿ. ನಮ್ಮೊಳಗೆ ಯಾರದರ? ಪರಮಾತ್ಮ ಅದ. ನಮ್ಮೊಳಗಿರ್ತಕ್ಕಂಥ ದೇವನನ್ನು ನಾವು ಆ ದೇವನೊಳಗೆ ನಾವು ಹೋಗ್ಬೇಕ್ರಿ. ನಮ್ಮೊಳಗ ಅವನ, ಅವನೊಳಗೆ ನಾವು ಹೋಗ್ಬೇಕು. ಇದು ಬಹಳ ಚಲೋ. ನಮ್ಮ ಉರ್ಲಿಂಗ ಪೆದ್ದಿಗಳು ಹೇಳ್ತಾರ್ರಿ, ಎನ್ನೊಳಗೆ ನೀನು ಪ್ರವೇಶ. ನಮ್ಮೊಳಗೆ ಯಾರು ಪ್ರವೇಶ ಆಗ್ಯಾರಂತ? ಪರಮಾತ್ಮ ಪ್ರವೇಶ ಆಗ್ಯಾನ್ರಿ. ನಾವು ಯಾವಾಗ ತಾಯಿಯ ಗರ್ಭದಲ್ಲಿ ಬಂದಿವೋ ಅವಾಗೆ ಪರಮಾತ್ಮ ಪ್ರವೇಶ ಆಗ್ಯಾನ. ನಮಗ್ ಗೊತ್ತಿಲ್ಲದು. ಎನ್ನೊಳಗೆ ನೀನು ಪ್ರವೇಶ, ನಿನ್ನೊಳಗೆ ನಾವು ಪ್ರವೇಶ ಆಗ್ಬೇಕಾಗ್ಯದ. ನಾವು ಇನ್ನ ಪ್ರವೇಶ ಆಗಿಲ್ರಿ. ಯಾಕ? ನಮ್ಮ ದೇಹ ಮೋಹದಾಗೆ ಇದ್ದೀವಿ, ನಮ್ಮ ಹೊರಗಿನ ಭೌತಿಕದಾಗೆ ನಾವ್ ಇದ್ದೀವಿ. ಹೌದಿಲ್ಲ? ಅವನೊಳಗ್ ನಾವು ಪ್ರವೇಶ ಆಗಿಲ್ಲ. ಅದಕ್ಕೆ ನಮ್ಗೆ ಕಂಡು ಬರ್ಲೋಗ್ಯದ. ನಮ್ಮೊಳಗ ಅವಹನ, ಆದ್ರೆ ಅವನೊಳಗೆ ನಾವು ಹೋಗ್ಬೇಕಲ್ಲ. ಎನ್ನೊಳಗೆ ನೀನು ಪ್ರವೇಶ, ನಿನ್ನೊಳಗೆ ನಾನು ಪ್ರವೇಶ. ದೇವ ನೀನಿಲ್ಲದಿಲ್ಲ, ಭಕ್ತ ನಾನಲ್ಲದಿಲ್ಲ. ಈ ಪರಿಯ ಮಾಡುವರಿನ್ನಾರು ಹೇಳ. ಏನ್ರಿ ಶರಣರು ಸವಾಲು? ಚೇಚೆ ಬಹಳ ಅದ್ಭುತದ. ನನ್ನೊಳಗೆ ನೀ ಬಂದಿದಿ, ನಿನ್ನೊಳಗೆ ನಾವು ಹೋಗ್ಬೇಕು. ದೇವ ನೀನಿಲ್ಲದಿಲ್ಲ, ಭಕ್ತ ನಾನಲ್ಲದಿಲ್ಲ. ದೇವನಿಗೆ ಆಶ್ರಯ ಯಾರದರ? ದೇವನಿಗೆ ಆಶ್ರಯ ಯಾರದರ? ಭಕ್ತದನ್ರಿ. ಹೌದಿಲ್ಲ? ಈ ಶರೀರ ಇಲ್ದವ್ರ ಅವ ಹೆಂಗ್ ಬರ್ತಾನ? ದೇವನಿಗೆ ಆಶ್ರಯ ಇವಹನ, ಇವನಿಗೆ ಆಶ್ರಯ ಅವಹನ, ಒಬ್ರದೊಬ್ರು ಬಿಟ್ಟಿಲ್ಲ. ಅದಕ್ಕ ಈ ಪರಿಯ ಮಾಡುವರಿನ್ನಾರು ಹೇಳ. ಎನಗೆ ನೀನೇ ಗತಿ. ಎನಗೆ ನೀನೇ ಗತಿ. ನಿನಗೆ ದೇವ್ರಿಗೆ ಯಾರ ಹಿಂಗಂದಾರ್ರಿ? ನಿನಗ್ ನಾನೇ ಗತಿ ಇದ್ಯಪ್ಪ ಅಂದ್ರ ದೇವ್ರಿಗೆ. ಹೌದು, ಮತ್ತ ನಾವೇ ಗತಿ ಇದ್ದೀವಿ ಅಂತ ಒಂದು ಪರಮ ಚೈತನ್ಯದ ಒಳಗ ನಾವು ಒಂದಾಗದ್ರ ಇದು ಪ್ರಾಣಲಿಂಗಿಸ್ತಾರ. ಅದ್ಭುತ. ಪರಮ ಚೈತನ್ಯ ಪ್ಲಸ್ ಪ್ರಕೃತಿ. ಪರಮ ಚೈತನ್ಯ ನಮ್ಮೊಳಗ್ ಬಂದಿರ್ತದ್ರಿ. ಹುಟ್ಟಿನ ತಾಯಿಯ ಗರ್ಭದಿಂದಲೇ ಬಂದಿರ್ತದ ಅದು ಚೈತನ್ಯ. ನಮ್ದೆಲ್ಲ ಪ್ರಕೃತಿ. ಈ ಪ್ರಕೃತಿ ಎರಡು ಸೇರಿ ಪ್ರಾಣ ಆಗ್ಯದ್ರಿ. ಪರಮಾತ್ಮನ ಚೈತನ್ಯ, ಪರಮ ಚೈತನ್ಯ ಪ್ಲಸ್ ಪ್ರಕೃತಿ. ಪ್ರಕೃತಿ ಅಂದ್ರೆ ಇದು ಎಲ್ಲ ದೇಹದ ಬಂದಿದ್ದು. ಇವೆರಡು ಕೂಡಿ ಏನಾಗ್ಯದ? ಒಂದು ಪ್ರಾಣ ಆಗ್ಯದ್ರಿ. ಪ್ರಕೃತಿ ಅಂದ್ರೆ ಏನು? ಈಗ ನಮ್ ಕೋಶ, ನಮ್ ದೇಹದೊಳಗ ಕೋಶಗಳವರಿ ಎಷ್ಟು? 37.3 ಟ್ರಿಲಿಯನ್ ಕೋಶಗಳವಂತ್ರಿ. ಟ್ರಿಲಿಯನ್, ಕೋಟಿ ಅಲ್ಲ, ಮಿಲಿಯನ್ ಅಲ್ಲ. ಮಿಲಿಯನ್ ಆದ್ಮೇಲೆ ಟ್ರಿಲಿಯನ್. ಆ ಕೋಶಗಳು ಹೆಂಗಾಯ್ತವಂತಂದ್ರೆ, ನಿಮ್ಗೆ ಉದಾಹರಣೆಗೆ ಹೇಳ್ಬೇಕಂದ್ರ ನೀವು ಅಂತಾರ ನೋಡ್ರಿ, ಏನಂದ್ರೆ ಕ್ಯಾನ್ಸರ್ ಆದವ್ರು ಹಿಂಗ್ ಬೆಳಿತಿರ್ತಾವ್ರಿ, ಹಿಂಗ್ ಬೆಳಿತಿರ್ತಾವ. ಅವು ಇಂಜೆಕ್ಷನ್ ಕೊಟ್ಟರು ಸಾಯಂಗಿಲ್ಲ, ಈಗ ಭಾಳ ಫಾಸ್ಟ್ ಬೆಳಿತಿರ್ತಾವ ಅಂತಿರಿಲ್ಲ ನೀವು. ಹಂಗ ನಮ್ಮ ಒಳಗ ಬೆಳಿತಿರ್ತಾವಂತ್ರಿ. ಏನು? ಇವು ಕೋಶಗಳು ಹೆಂಗ್ ಬೆಳಿತಾವಂದ್ರೆ, ಈಗ ಮನೆ ಜಲ್ದಿ ಕಟ್ಟಬೇಕಾಗ್ಯದ ನಿಮಗ್. ಅವಾಗ ಎಷ್ಟು ಮಂದಿ ಉಪ್ಪಾರಿಗೆ ಹಚ್ಚ್ರಿ? ಬಹಳ ಜನ ಉಪ್ಪಾರಿಗೆ ಹಚ್ಚ್ರಿ. ಅವ್ ಬೇಗ 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 ಇಟ್ಟಂಗೆ ಇಟ್ಕೊಂಡು ನೋಡಿದ್ರೆ ಮನೆ ಆಗ್ಬಿಡ್ತು. ಹಂಗಾಯ್ತವಂತ್ರಿ ನಮ್ಮೊಳಗ ಕೋಶಗಳೆಲ್ಲ. ಅವು 37 ಟ್ರಿಲಿಯನ್ ಕೋಶಗಳು ಏನವಲ್ಲ, ಅವು ಹಿಂಗ್ ಒಂದಕ್ಕೊಂದು ಹಿಂಗ್ ಇಟ್ಟಂಗೆ ಇಟ್ಟಾಗ ನಮ್ ದೇಹದಾಗೆಲ್ಲ ಬೆಳೆದು ಬಿಡ್ತದಂತದು. ದೇಹ ಆ ಕೋಶಗಳಿಂದ ಬೆಳೆದು ಬಿಡ್ತದ್ರಿ. ಅದು ಅದ್ರೊಳಗೆಲ್ಲ ಜೀವರಸ ಆ ಕೋಶಗಳಲ್ಲಿ ತುಂಬಿಕೊಂಡಿರ್ತದ್ರಿ. ಜೀವರಸ ಮತ್ತು ವಾಯುವಿನಲ್ಲಿ ಆಕ್ಸಿಜನ್ ಸೇರಿ ಅದು ಪ್ರಾಣವಾಯು ಆಯ್ತು. ಇದು ವಿಜ್ಞಾನದ ರೀ. ಈ ಪ್ರಾಣದಲ್ಲಿ ಆ ಪರಮಾತ್ಮನ ಶೂನ್ಯದ ಅರಿವು ಬರ್ತದಂತ ಒಳಗೆ. ಅದು ಯಾವಾಗ ಬಂತು? ಆ ಪ್ರಾಣದಲ್ಲಿ ಪರಮಾತ್ಮನ ಶೂನ್ಯದ ಅರಿವು. ಪರಮಾತ್ಮ ನಮ್ಮೊಳಗೆ ಯಾವಾಗ ಬಂದನ? ಅರಿವಾಗಿ ಬಂದನ. ಆ ಅರಿವು ಯಾವಾಗ ಬಂತು ಅವಾಗ ಏನಾಗ್ತಾನ? ಅವನು ಪ್ರಾಣಲಿಂಗ ಆಗ್ತಾನೆ, ಪ್ರಾಣಲಿಂಗಿ ಆಗ್ತಾ ಇದೆ. ಅದು ಪ್ರಾಣಲಿಂಗ ಆಯ್ತು. ಅದನ್ನ ಯಾರು ಆರಾಧನೆ ಮಾಡ್ತಾರೋ, ಯಾರು ಸಾಧನೆ ಮಾಡ್ತಾರೋ
ಅವರು ಯಾರಾಗ್ತಾ ಇದ್ದಾರೆ? ಪ್ರಾಣಲಿಂಗಿ ಆಗ್ತಾ ಇದ್ದಾರೆ. ಇಂಥ ಒಂದು ಪ್ರಕ್ರಿಯೆ ಈ ಒಂದು ಪ್ರಾಣಲಿಂಗಿ ಸ್ಥಳದಲ್ಲಿ ನಾವು ನೋಡ್ತಾ ಇದ್ದೀವಿ. ಈ ಪ್ರತಿಯೊಂದು ನಮ್ಮ ದೇಹದಲ್ಲಿ ಈಗ ಮ್ಯಾಲ ಈ ದೇಹ ಪೃಥ್ವಿನಿಂದ ಆಗ್ಯದ್ರಿ. ಇಲ್ಲಿ ಇಷ್ಟಲಿಂಗ. ಇಷ್ಟಲಿಂಗ ಅಂದ್ರೆ ಪೃಥ್ವಿಯ ಒಂದು ಅಂಶದಿಂದ ಆಗಿರ್ತಕ್ಕಂಥದ್ದು ಇಷ್ಟಲಿಂಗ. ಆಮೇಲೆ ಪ್ರಾಣಲಿಂಗ ಸೂಕ್ಷ್ಮ ಶರೀರ. ಅದರಲ್ಲಿ ವಾಯು, ನೀರು ಮತ್ತು ಅಗ್ನಿ, ಬೆಂಕಿ ಮೂರು ಕೂಡಿ ಪ್ರಾಣಲಿಂಗ ಆಗ್ಯದ್ರಿ. ನಮ್ಮ ದೇಹದಲ್ಲಿ 70% ನೀರದ ರೀ. 70% ನೀರು. ಅದಕ್ಕೆ ನೈಟ್ರೋಜನ್, ಆಕ್ಸಿಜನ್, ಕಾರ್ಬನ್ ಅಂತ ಕೂಡಿ ಅದು 100% ಆಯ್ತದ್ರಿ. 70, 20, 10 ಇವು ಕೂಡಿ ಏನಾಗ್ತದ ಅಂದ್ರೆ 100% ಆಗ್ತದದು. ಯಾವ್ದಂತಂದ್ರೆ ಪ್ರಾಣಲಿಂಗ ಅಂತ ತಿಳ್ಕೊಂಡು. ಅದಕ್ಕ ನಮ್ಮ ದೇಹದಲ್ಲಿ 70% ನೀರಂದ್ರೆ ಲೆಕ್ಕ ಹಾಕ್ರಿ ನೀವು, ಹೌದಿಲ್ಲ? ಅದಕ್ಕೆ ನಾವು ಬಹಳ ಪೂರ ಕುತ್ಗಿತನ ಉಂಡೆವು ಅಂದ್ರೆ ಏನಾಗ್ತದ್ರಿ? ತ್ರಾಸ ಆಗ್ತದ, ಹೌದಿಲ್ಲ? ಅದಕ್ಕೆ ಅನ್ನ ಒಟ್ಟು ಉಣ್ಬೇಡ್ದಂತ್ರಿ. ಸ್ವಲ್ಪ ಇನ್ನ ಉಣ್ಬೇಕನ್ನೋದ್ರಾಗ ಇನ್ನ 4 ತಿತ್ತು ಉಣ್ಬೇಕನ್ನೋದ್ರಾಗ ಮುಗಿಸ್ಕೊಟ್ ಬಿಡ್ಬೇಕಂತ. ಅಂದ್ರೆ ಅದು ನಮಗ್ ನೀರಿನ ಭಾಗ ಬೇಕು ನೋಡ್ರಿ. ನೀರಿನ ಭಾಗ ನಾವು ಹೆಚ್ಚಿಗೆ ಇಟ್ಕೊಂಬಲ್ಲ ಹೋದೇವ್ ಅಂದ್ರೆ ನಮ್ಗೆ ತ್ರಾಸ ಆಗ್ಬಿಡ್ತದ ನಮ್ ಪೂರ. ಅದಕ್ಕೆ ಜಲ್ದಿ ಭಾಳ ಉಂಡವ ಅಂತಾರ ನೋಡಿ ಸರ್ವಜ್ಞ. ಏನಂತ? ಅವ್ನಿಗೆ ಜಲ್ದಿನೇ ಹೊತ್ಕೊಂಡು ಹೋಯ್ತಾರಂತ. ನೀರಿನ ಅಂಶ ನಾವು ಹೆಚ್ಚು ಯಾರು ಇಟ್ಕೋತೇವೋ ಅವ್ರು ಹೆಚ್ಚಿಗೆ ಬದುಕ್ತಾರೆ. ಯಾಕ ನಮ್ ಪ್ರಕೃತಿನೇ ಅದರ 70% ನಮ್ಮೊಳಗೆ ನೀರ್ ಇರ್ಬೇಕು. ನಾವು ಅದು ಕಡಿಮೆ ಮಾಡ್ಕೊಂಡೇವು, ಹೆಚ್ಚೆಚ್ಚಿಗೆ ಉಂಡೆವು, ನೀರೇ ಕಡಿಮೆ ಕುಡ್ದೇವು ಅಂದ್ರೆ ಗೋವಿಂದ. ಅದಕ್ಕೆ ಇಲ್ಲಿ ಹೇಳ್ತಾರೆ ಏನಂತ, ಇದು ಪ್ರಾಣಲಿಂಗ ಏನದ ಅಂತಂದ್ರೆ ಅದು ಶಕ್ತಿಯ ಮೂಲದ ನೋಡ್ರಿ. ಮತ್ ನಮಗ ಪ್ರಾಣನೇ ಎಲ್ಲ ಅದರ. ಇಲ್ಲಿಂದ್ರೆ ಏನದ ಹೇಳ್ರಿ? ಏನದ? ಇದೇ ಮೂಲದ ನಮಗ, ಹೌದಿಲ್ಲ? ಅದಕ್ಕೆ ಇದ್ರಲ್ಲಿ ವಾಯು ಅದ, ನೀರದ ಮತ್ ಅಗ್ನಿ ಅದ. ತಣ್ಣಗಾಗ್ಯದ ಅಂದ್ರೆ ಏನಂತೀವ್? ಇವ್ರ ಮೈ ಯಾಕೋ ತಣ್ಣಗಾಗ್ಲತ್ತದ್ರಿ ಅಂದ್ರೆ ಏನಂತ? ಹೋಗ್ಲತ್ತರಿ, ಹೌದಿಲ್ಲ? ಅದಕ್ಕೆ ಇಲ್ಲಿ ನೀರು ಮತ್ತು ಅಗ್ನಿ ಮತ್ತು ಗಾಳಿ ಇವು ಮೂರು ಕೂಡಿ ಏನಾಗ್ಯಾವ ಅಂತಂದ್ರೆ ಇದು ಪ್ರಾಣಲಿಂಗ ಆಗ್ಯದ. ಮತ್ತ ಆಕಾಶ ತತ್ವ ಏನದ ರೀ? ಅದು ಆಕಾಶ ತತ್ವದಿಂದ ಭಾವಲಿಂಗ ಆಗ್ಯದ. ಮೈಂಡ್ ರೀ. ಅದಕ್ಕೆ ಎಲ್ಲ ಆಕಾಶ ತತ್ವ ಬರ್ತದ ನೋಡ್ರಿ. ಮಗುವಿನ ಮೈಂಡ್ ಇನ್ನ ದೇಹ ಬೆಳಲ್ಕಿಂತ ಮೊದಲು ಮೈಂಡೇ ದೊಡ್ಡ ಕಾಣಿಸ್ತದೆ. ನಿಮ್ಮ ಮಕ್ಕಳು ಇದು ನೋಡಿರಿ ಇಲ್ಲೋ? ದೇಹ ಇನ್ನ ಬೆಳಲ್ಕಿಂತ ಮೊದಲು ತಲೆನೇ ಬೆಳೆದಿರ್ತದ್ರಿ. ಅದು ದೊಡ್ಡದ್ ಕಾಣಿಸ್ತದಿಲ್ಲ? ನೀವೆಲ್ಲ ನೋಡಿರಿ. ಅದು ಏನದಂದ್ರೆ ಭಾವಲಿಂಗ ಅದ. ಮೈಂಡ್ ಆಕಾಶದಿಂದ ಅಲ್ಲಿ ಮೈಂಡ್ ತಯಾರಾಗಿದೆ. ಹೀಗೆ ಈ ಒಂದು ಶಕ್ತಿಯ ಮೂಲ ಏನದಂದ್ರೆ ಶರೀರದ ರೀ. ಅದಕ್ಕೆ ಶರಣರು ಪ್ರಸಾದ ಕಾಯ ಕೆಡಿಸ್ಕೋಬೇಡ ಅಂತ ಹೇಳಿದ್ರು. ಹೆಚ್ಚಿಗೆ ನೋಡ್ಬೇಡ, ಮತ್ತ ಉಪವಾಸ ಬಿ ಇರ್ಬೇಡ, ಹೌದಿಲ್ಲ? ಬಹಳ ಜನ ತಾಯಂದಿರು ನನಗೆ ಹೇಳತ್ತಿರ, ಅಕ್ಕೂರ ನಾವೆಲ್ಲ ಬಿಟ್ಕೊಟ್ಟಿದೇವ್ರಿ ಉಪವಾಸ, ಮತ್ತೆಲ್ಲ ದೇವ್ರಿಗೆ ನೈವೇದ್ಯ ಒಯ್ಯದ್ ಬಿ ಬಿಟ್ಕೊಟ್ಟಿದೇವ ಅಂತಂದ್ರಿ. ಇವತ್ತು ಬಂದ್ ಒಬ್ಬರು ತಾಯಂದಿರು. ಮತ್ ನಾಳೆಗೆ ಒಬ್ಬರು ಮನೆಗೆ ಹೋಗೋದದ ನನಗೆ ದೇವ್ರುಗಳೆಲ್ಲ ತಕೊಂಡ್ ಬರ್ಲಿಕ್ಕೆ. ಅವ್ರು ಬಂದ್ ಹೇಳ್ಯಾರ ಇವತ್ತ, ಅಕ್ಕೋರೇ ನೀವು ಬಂದು ನಾಳೆ ತೆಕ್ಕೊಂಡು ಹೋಗ್ರಿ, ಯಾರ ಗುರುಗಳು ಬಂದು ಒಯ್ಬೇಕು ಅಂತ ತಿಳ್ಕೊಂಡು ಅನಿಸ್ಲತ್ತದ ಮನಸ್ಸು, ಅದಕ್ಕೆ ನೀವು ಬಂದು ಒಯ್ರಿ ಅಂತ ಹೇಳ್ಯಾರ. ಅದಕ್ಕ ನನಗ ಅನಿಸ್ಲತ್ತದ ಇದೆಲ್ಲ ಮಾಡಬಾರ್ದು ಅಂತ. ಆದ್ರ ಒಂದು ಮನಸ್ಸು ಏನಲ್ಲತ್ತದ ಅಂತಂದ್ರ ಆಜು ಬಾಜುದವ್ರು ಏನಂತಾರು ಅನಿಸ್ಲತ್ತದ್ರಿ ಅಂತ. ಇದೇ ರೀ ನಾವು 90% ಯಾರ ಸಲುವಾಗಿ ಬದುಕ್ಲತ್ತಿದ್ವಿ? ಮಂದಿ ಸಲುವಾಗಿ ಬದುಕ್ಲತ್ತಿದೀವಿ. ನಾವು ಮನಸ್ಸು ಹೇಳಿದಂಗೆ ಬದುಕ್ಲತ್ತಿಲ್ರಿ. ನಿಮ್ಮ ಮನವೇ ಸಾಕ್ಷಿ, ನಿಮ್ಮ ಪಾದ ಸಾಕ್ಷಿ ಅಂದ್ರ ಬಸವಣ್ಣವ್ರು. ಎನ್ನ ಮನಸ್ಸಾಕ್ಷಿ, ನಿಮ್ಮ ಪಾದ ಸಾಕ್ಷಿ ಅಂದ್ರ. ನಾವ್ ಯಾವ ಸಾಕ್ಷಿಯಾಗಿ ಬದುಕ್ಬೇಕ್ರಿ? ಮಂದಿ ಸಾಕ್ಷಿಯಾಗಿ ಬದುಕ್ಬೇಕ? ಮನಸ್ಸಾಕ್ಷಿಯಾಗಿ. ಮನಸ್ಸಾಕ್ಷಿಯಾಗಿ ನಿಮ್ಗೆ ಅನಿಸ್ಲತ್ತದ ಏನಂತ? ಇದೆಲ್ಲ ಸುಳ್ಳದ, ಇದೆಲ್ಲ ಸುಳ್ಳದ, ನಮಗ್ ಜ್ಞಾನ ಆಗ್ಯದ ಈಗ ಅಂತ ಅನಿಸ್ಲತ್ತದ. ಆದ್ರೂ ನಿಮಗ್ ಧೈರ್ಯ ಆಗಲ್ಲ. ಯಾಕ? ನೀವೆಲ್ಲ ಮಂದಿ ಕಡೆ ಬದುಕ್ಲತ್ತೀರಿ, ನಿಮ್ ಕಡೆ ಬದುಕಲ್ ಹೋಗಿರಿ. ಇನ್ ಮುಂದ್ ಬಿಡ್ಬೇಕ್ರಿ ನೀವು. ಇನ್ ಮುಂದೆ ಯಾರ ಕಡೆ ಬದುಕ್ಬೇಕು ನೀವು? ನಿಮ್ ಕಡೆ ನೀವು ಬದುಕ್ಬೇಕು, ನಿಮ್ ಮನಸ್ಸಾಕ್ಷಿಯಾಗಿ ಬದುಕ್ಬೇಕು ನೀವು, ಹೌದಿಲ್ಲ? ಹಂಗ್ ಬದುಕ್ಬೇಕು ನೀವೆಲ್ಲ. ನಿಮ್ಗೆ ಯಾವ್ದು ಮನಸ್ಸಿಗೆ ಒಪ್ಪಲ್ಲೋ ಅದು ತೆಗೆದು ಹಾಕಿ ಬಿಡ್ಬೇಕ್ರಿ. ಮನಸ್ಸಿಗೆ ಒಪ್ಪಲಾರ್ದೆ ಮಾಡ್ಕೊತ ಹೋದೇವಲ್ಲ, ಒಳಗೊಂದು ಹೊರಗೊಂದು, ಒಳಗೊಂದು ಹೊರಗೊಂದು, ಹಿಂಗಾಗಿ ಏನಾಯ್ತದ್ರಿ? ನಮ್ಗೆ ಆನಂದೇ ಸಿಗಲ್ಲ. ಸಿಗ್ತದ್ರಿ ಆನಂದ? ನೀವು ಒಳಗೊಂದು ಹೊರಗೊಂದು ಬದುಕ್ಲತ್ರಿ, ಆನಂದ ಸಿಗ್ತದೇನು? ಸಿಗಲ್ಲ. ಅದಕ್ಕೆ ನಮ್ಗೆ ಆನಂದಕ್ಕಾಗಿ ನಮ್ ಪರಮಾತ್ಮ ಇಲ್ಲಿ ಕಳ್ಸ್ಯಾನ್ರಿ. ಮಂದಿ ಕಡೆ ಬದುಕಂತ ಕಳ್ಸಿಲ್ಲ ನಮ್ಗೆ ಇಲ್ಲಿ. ನಮ್ ಕಡೆ ನಮ್ಮ ಆನಂದಕ್ಕಾಗಿ ನಾವು ಬದುಕ್ಬೇಕಂತ ಕಳ್ಸ್ಯಾನ. ಅದು ಬಿಟ್ಕೊಂಡು ಮಂದಿ ಕಡೆ ಬದುಕ್ಲತ್ತಿದೀವಿ ನಾವು. ಎಂತ ಮೂರ್ಖತನ ಅದ? ಅದನ್ನ ಇಲ್ಲ. ಅದಕ್ಕೆ ತೆಗೆದು ಹಾಕ್ರಿ ಇನ್ ಮುಂತೆಲಾಗ ನೀವು. ನಾವ್ ಯಾರ ಕಡೆ ಬದುಕ್ಬೇಕು? ನಮ್ ಕಡೆ, ಹೌದಿಲ್ಲ? ಅದಕ್ಕೆ ನಮ್ಮ ಮನಸ್ಸು ಏನ್ ಹೇಳ್ತದ? ಆನಂದವಾಗಿ ಬದುಕು ಅಂತ ನಮಗ್ ಜ್ಞಾನ ಕೊಟ್ಟಾರ ಬಸವಣ್ಣವರು. ಆ ಜ್ಞಾನದಂತೆ ನಾವಿಲ್ಲಿ ಬದುಕಬೇಕು. ಅದಕ್ಕಿಲ್ಲಿ ಈ ಶಕ್ತಿಯ ಮೂಲ ಏನದಂದ್ರೆ ಇದು ಶರೀರದ ರೀ, ಹೌದಿಲ್ಲ? ಶರೀರದಾಗೆ ಶಕ್ತಿನೇ ನಾವು ಜಾಗೃತಿ ಮಾಡ್ಕೊಳ್ಳೋದು ಅದನ್ನ ಇಲ್ಲ. ಮತ್ತೇನ್ ಬೇರೆ ಬಲ್ಲ ಹೋಗಿ ಜಾಗೃತಿ ಮಾಡ್ಕೊಳ್ಳೋದ ಹೇಳ್ರಿ? ಬೇರೆ ಬಲ್ಲ ಹೋಗಂದ್ರೆ ಈಗ ನಾವು ನಿಮ್ಗೆ ಹೇಳತ್ತೀವಿ ಏನಂತ ನಿಮ್ಗೆ ಜ್ಞಾನ ಕೊಡ್ಲತ್ತೀನಿ. ಬಸವಣ್ಣವ್ರು ಹೇಳಿದ್ದೆ ವಚನಗಳು ನಿಮಗೆ ಹೇಳತ್ತೀನಿ, ಹೌದಿಲ್ಲ? ನಂದರ ನಾ ಏನ್ ಬಿ ಹೇಳತ್ತಿಲ್ಲ. ಬಸವಣ್ಣವ್ರು ಕೊಟ್ಟಿರ್ತಕ್ಕಂಥ ವಚನನೇ ಅಧ್ಯಯನ ಮಾಡಿ ನಾನ್ ನಿಮ್ಗೆ ಹೇಳತ್ತೀನಿ. ನಂದು ಏನಾರ ಹೇಳ್ತೀನಿ ನಾನು ನಿಮ್ಗ. ಮತ್ತೆ ಗುರುವಿನ ಮಾತು ಮೀರಿದವ್ರದ್ದು ಏನ್ ಗತಿ ಆಗ್ತದ ಕೇಳ್ರಿ ನೀವು. ಏನ್ ಗತಿ ಆಗ್ತದ? ಗುರುವಿನ ಮಾತು ಮೀರ್ಲಕ್ ಹೋಗ್ಬಾರ್ದ್ರಿ. ಗುರು ಏನ್ ಹೇಳಾರ
ಅದು ಸತ್ಯನೇ ಹೇಳಾರ. ನಿಮ್ಗೆ ಎಂದು ಕೂಡ ನಾಶ ಮಾಡ್ಲಿಕ್ಕೆ ಹೇಳಿಲ್ಲ ಗುರು, ನಿಮಗ್ ಬೆಳೆಸ್ಲಕ್ ಹೇಳತ್ತಾರ, ಅದಕ್ಕೆ ನೀವು ಬೆಳಿಬೇಕೆ ವಿನ ನಾಶ ಆಗ್ಬಾರ್ದು ಅಂತ ಒಂದು ಶಕ್ತಿ ಬೆಳೆಸ್ಕೊಳ್ತಕ್ಕಂಥದ್ದು. ಇದು ಶರೀರ, ಇದು ಶಕ್ತಿಯ ಮೂಲದ, ಅದಕ್ಕೆ ಶಕ್ತಿ ಅಂದ್ರೆ ಲಿಂಗ. ಲಿಂಗದ ಆಧಾರ ಯಾವ್ದದ, ಲಿಂಗದ ಆಧಾರ ಯಾವ್ದದ ಅಂದ್ರೆ ಈ ಶರೀರದ ರೀ. ಅದಕ್ಕಿಷ್ಟು ಚಲೋ ಹೇಳ್ತಾರೆ ಅಲ್ಲಮ್ಮ ಪ್ರಭುದೇವರಂದ್ರೆ, ಉದಕ ಮೂರುತಿ ಆಯ್ತು, ಉದಕ ಮೂರುತಿ ಆಯ್ತು. ಬೆಳಗಿನ ವಚನ ರೀ ಅಲ್ಲಮ್ಮ ಪ್ರಭುದೇವ್ರದೆಲ್ಲ. ಉದಕ ಮೂರುತಿಯಾಗಿ ಉದಯವಾಯಿತು ಪಿಂಡಿಗೆಯಲ್ಲಿ, ಮೂಲ ಸ್ಥಾನ ಸ್ಥಾಪ್ಯವಾಯಿತು ಸ್ವದೇಹ ಶಿವಪುರದಲ್ಲಿ. ವಾಯು ಪೂಜಾರಿಯಾಗಿ ಪರಿಮಳ ದಿಂಡಿಯ ಕಟ್ಟಿ ಪೂಜಿಸುತ್ತಿರುವುದೋ ನವದ್ವಾರ ಶಿವಾಲಯದ ಆದಿ ಮಧ್ಯ ಸ್ಥಾನದಲ್ಲಿ ಗುಹೇಶ್ವರನೆಂಬುದಲ್ಲಿಯೇ ನಿಂದಿತ್ತು. ಎಷ್ಟು ಮಾರ್ಮಿಕವಾಗಿ ಹೇಳ್ತಾರಂದ್ರೆ, ಉದಕ ಮೂರುತಿಯಾಗಿ ಉದಯವಾಯಿತು ಪಿಂಡಿಗೆಯಲ್ಲಿ. ಇಲ್ಲಿ ಉದಕ ಅಂದ್ರೆ ಒಂದು ನೀರು, ಇನ್ನೊಂದು ಮನಸ್ರಿ. ಮನಸ್ಸಿಗೆ ಹೇಳ್ತಾರೆ ಇಲ್ಲಿ. ಒಂದು ಉದಕ ಅಂದ್ರೆ ನೀರು, ಅದಕ್ಕೆ ಮಕ್ಕಳು ಉಕ್ಕ ಕುಡಿತೇವೆ ಅಂತಾರ ನೋಡ್ರಿ, ಹೌದಿಲ್ಲ? ಇಲ್ಲಿ ಏನದಂದ್ರೆ, ನೀರ್ ಹೆಂಗ್ ಹರಿತಿರ್ತದಲ್ಲ ಹಂಗ ನಮ್ಮ ಮನಸ್ಸು ಹರಿತಾ ಇರ್ತದ್ರಿ. ಅದಕ್ಕ ಈ ಒಂದು ಸಾಹಿತ್ಯದಲ್ಲಿ ಏನ್ ಹೇಳ್ಯಾರಂದ್ರ, ಮನಸ್ಸಿಗೆ ಉದಕ ಅಂತ ಬಳಸಿದ್ದಾರೆ. ಇಲ್ಲಿ ಮನಸ್ಸು ಚಲನಶೀಲದ ರೀ. ಇದು ಚಲನಶೀಲವಾಗಿರ್ತಕ್ಕಂಥ ಮನಸ್ಸಿನಲ್ಲಿ ಪರಮಾತ್ಮನ ಅಭಿವ್ಯಕ್ತಿ ಅದ ರೀ. ಚಲನಶೀಲವಾಗಿರ್ತಕ್ಕಂಥ ಒಂದು ಮನಸ್ಸಿನಲ್ಲಿ ಪರಮಾತ್ಮನ ಅಭಿವ್ಯಕ್ತಿ ಅದ ರೀ. ಅವ ಅಭಿವ್ಯಕ್ತಿ ಆಗೇನ ಅದಕ್ಕೆ ಅವ ಜೀವಾತ್ಮ ಅನ್ಸ್ಕೊಂಡನ್ರಿ. ಇವ ನಮ್ಮೊಳಗ ನಾವ್ ಅಂತೀವಿ ನೋಡ, ಪರಮಾತ್ಮ ಜೀವಾತ್ಮ ಅಂತ. ಪರಮಾತ್ಮನ ಅವನ ಅಭಿವ್ಯಕ್ತಿ ನಮ್ಮ ಮನದಾಗ ಆಗ್ಯದ, ಅದಕ್ಕೆ ನಾವು ಜೀವಾತ್ಮ ಅನ್ಸ್ಕೊಂಡಿವಿ, ಹೌದಿಲ್ಲ? ಈ ಒಂದು ಉದಕ ಮೂರುತಿಯಾಗಿ ಉದಯವಾಯಿತು ಪಿಂಡಿಗೆಯಲ್ಲಿ. ಪಿಂಡಿಗೆಯಲ್ಲಿ ಅಂದ್ರೆ ಶರೀರದಲ್ಲಿ. ಈ ಉದಕ ಮೂರುತಿಯಾಗಿ, ಉದಕ ಅಂದ್ರೆ ಮನಸ್ಸು, ಇದರಲ್ಲಿ ಪರಮಾತ್ಮನ ಉದಯ ಆಗ್ಯದ್ರಿ. ಪಿಂಡಿಗೆಯಲ್ಲಿ ಅಂದ್ರೆ ಈ ಶರೀರದಲ್ಲಿ. ಮತ್ತೆ ಮೂಲ ಸ್ಥಾನ ಸ್ಥಾಪ್ಯವಾಯಿತು ಸ್ವದೇಹ ಶಿವಪುರದಲ್ಲಿ. ಮೂಲ ಸ್ಥಾನ ಅಂದ್ರೆ ಮೂಲ ಯಾವ್ದಾದ್ರಿ? ನಮ್ದು ಪರಮಾತ್ಮ. ನಾವೆಲ್ಲ ಎಲ್ಲಿಂದ ಬಂದೀವಿ? ಪರಮಾತ್ಮನಿಂದ ಬಂದೀವಿ. ಅದಕ್ಕೆ ಮೂಲ ಸ್ಥಾನ ಸ್ಥಾಪ್ಯವಾಯಿತು ಅಂದ್ರೆ ಮೂಲ ಪರಮಾತ್ಮನ ಸ್ಥಾಪ್ಯ ನಮ್ಮ ಒಳಗಾಗ್ಯದಂತ್ರಿ. ಸ್ವದೇಹ ಶಿವಪುರದಲ್ಲಿ ಅಂದ್ರೆ ಇದು ಈ ದೇಹದ ಮಂದಿರದಲ್ಲಿ ಪರಮಾತ್ಮನ ಸ್ಥಾಪ್ಯವಾಗ್ಯದಂತ. ಅದಕ್ಕ ಈ ದೇಹದ ಮಧ್ಯದಲ್ಲಿ ಒಂದ್ ಏನ್ ಸ್ಥಾಪ್ಯ ಆಗ್ಯದಲ್ಲ, ಅದ್ರಾಗ ವಾಯು ಪೂಜಾರಿ ಆಗ್ಯಾನಂತ್ರಿ. ಗುಡಿಯಾಗ ಪೂಜಾರಿ ಇರ್ತಾನಲ್ಲ, ಹಂಗ ವಾಯು ಪೂಜಾರಿಯಾಗಿ ಪರಿಮಳ ದಿಂಡಿಯ ಕಟ್ಟಿ ಈ ದೇಹದಲ್ಲಿ ಸಂಚಾರ ಮಾಡ್ತಕ್ಕಂತ ಒಂದು ವಾಯು, ಹೌದಿಲ್ಲ? ವಾಯುದಾಗೆ ದಶವಾಯುಗಳದವ, ನಿಮ್ಗೆಲ್ಲ ಹೇಳಿದ್ ನಾ ಮೊನ್ನೆ, ಹೌದಿಲ್ಲ? ಪಂಚ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ, ಇವೆಲ್ಲ 5 ಮುಖ್ಯವಾಗಿರ್ತಕ್ಕಂಥವು. ಇನ್ನ ಅಮುಖ್ಯವಾಗಿರ್ತಕ್ಕಂಥ 5 ದಶವಾಯುಗಳು ಅದಾವ. ಅದಕ್ಕೆ ಇಲ್ಲಿ ಪರಮಾತ್ಮನ ಚೈತನ್ಯ ಮತ್ತಿದು ವಾಯು. ಈ ವಾಯು ಏನ್ ಮಾಡ್ಲತ್ತಂತ ನಮ್ಮೊಳಗ ಪೂಜಾರಿಯಾಗಿ ಕೆಲಸ ಮಾಡ್ಲತ್ತಂತ್ರಿ, ಓಡಾಡ್ಲತ್ತದ. ನಿಮ್ಗೆ ಹೇಳಿದ್ ನೋಡ್ರಿ, ಈಡಾ ಪಿಂಗಳ ನಾಳಗಳ ಮೂಲಕ ಸುಷುಮ್ನ ನಾಡಿ ಜಾಗೃತ ಮಾಡ್ಕೋಬೇಕು ಅಂತ ತಿಳ್ಕೊಂಡು. ಹಾಗೆ ಇದು ಏನ್ ಮಾಡ್ತದ ಅಂತಂದ್ರ, ಆ ಪೂಜಾರಿ, ವಾಯು ಅಂತಕ್ಕಂಥ ಪೂಜಾರಿ ಅದು ಓಡಾಡಿ ನಮ್ಗೆಲ್ಲ ಪರಿಶುದ್ಧ ಮಾಡ್ತದಂತ್ರಿ. ಹೀಗೆ ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗಾರ್ಚನೆ ಮಾಡ್ಕೊಂಡಿರ್ತಕ್ಕಂಥ ಶರಣನ ಒಂದು ಅದ್ಭುತ ವ್ಯಕ್ತಿತ್ವ ವರ್ಣನೆ ಮಾಡ್ತಾರಿ. ಅದು ಹೆಂಗಾಯ್ತು ಅಂದ್ರೆ, ಅವನೇ ಸುಳಿದಾಡ್ತಾನಂತ್ರಿ. ಪ್ರಾಣಲಿಂಗ ಆದ್ಮೇಲೆ ಮುಂದೆ ಬರ್ತಾನ, ಅವನೇ ಸುಳಿದಾಡ್ತಾನೆ. ಅವನ್ ಪೂರ ಬೆಳಕಿನ ಸ್ವರೂಪ ಆಗಿದ್ದಾನೆ. ಎಲ್ಲಿ ನೋಡಿದಲ್ಲ ಅವ ಹರದಲ್ಲೆಲ್ಲ ಬೆಳಕೆ ಬೆಳಕು, ಹರದಲ್ಲೆಲ್ಲ ಪಾವನ. ಅದಕ್ಕೆ ಶರಣ ನಡೆದುದು ಪಾವನ, ನುಡಿದುದು ಪರತತ್ವ ಆಗ್ತಾ ಇದೆ. ಅಂತ ಒಂದು ಶರಣ ಬರ್ತಾನ್ರಿ. ಅವ ಹೆಂಗ್ ಬರ್ತಾನಂದ್ರಿ, ನೆಳಲು ಸತ್ತಿತ್ತು, ನೆಳಲೇ ಇಲ್ಲಂತ್ರಿ ಅವನಿಗೆ. ನಮ್ಗ್ ನೆಳ್ಳದಲ್ಲ, ನಾವ್ ನಡೀತಾ ಇದ್ರ ನೆಳ ಬರ್ತದೆ. ಈಗ ಕುಂತೀರಿ, ಈಗ ನೆಳ್ಳದ ನೋಡ್ರಿ. ಅದ ನಾಳೆ ದಿವಸ ಶರಣನಿಗೆ ನೆಳ್ಳೇ ಇಲ್ಲಂತ್ರಿ. ನೆಳಲು ಸತ್ತಿತ್ತು, ಭ್ರಾಂತು ಬೆಂದಿತ್ತು, ಅರಿವು ಮರೆಯಿತ್ತು, ಕುರುವು ಗೆಟ್ಟಿತ್ತು. ಅಲ್ಲಿ ಗತಿಯ ನರಸಲುಂಟೆ, ಮತಿಯ ನರಸಲುಂಟೆ. ಅಂಗವೆಲ್ಲ ನಷ್ಟವಾಗಿ ಅಂದ್ರೆ ನಷ್ಟ ಆಗಲ್ರಿ. ಅದು ಏನಾಗಿರ್ತದ? ಅಂಗ ಎಲ್ಲ ಲಿಂಗನೇ ಆಗಿರ್ತದೆ. ಅದಕ್ಕ ಇಂಥ ಒಂದು ಲಿಂಗ, ಅಂಗವೆಲ್ಲ ನಷ್ಟವಾಗಿ ಲಿಂಗಲೀಯವಾಗಿ ಕಂಗಳಂಗದ ಕಳೆಯ ಬೆಳಗಿನ ಭಂಗ ಒಳೆಯಿತ್ತು ಗುಹೇಶ್ವರ. ಆ ಶರಣನ ವ್ಯಕ್ತಿತ್ವ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿತ್ವ. ಅವನು ಎಲ್ಲೆಲ್ಲಿ ಹೋಗ್ತಾನ್ರಿ, ಅಲ್ಲೆಲ್ಲಿ ಕೊಟ್ಟು ಗಿಡಗಳನ್ನು ಚಿಗಿತಾ ಹೋಗ್ತಾವಂತ, ಎಲ್ಲನೇ ಪಾವನ ಹಾಕೋತ ಹೋಗ್ತದಂತ. ಅಂತ ಪಾವನನೆಲ್ಲ ಅದರಿ. ಅಂತ ಶರಣರೆಲ್ಲ ಇಲ್ಲಿ ಪಾವನ ಆಗಿ ಬಂದ್ರು. ಆ ಪಾವನದ ಶಕ್ತಿ ನೆಲದ ಮೇಲೆ ಇನ್ನೂ ಕೂಡ ಅವ್ರು ಉಳಿಸಿದರೆ. ನನ್ನ 2 ಮಾತುಗಳಿಗೆ ಮಂಗಲ ಮಾಡಿ.